ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶ ಅಥವಾ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಂತ ನೀವೆಲ್ಲ ಓದಿರ್ತೀರಿ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳಲಾಗಿತ್ತು. ಈ ಕೆಳಗಿನ ಯಾವ ರಾಜ್ಯ ಈ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನ ಭಾಗವನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು ಅಥವಾ ಕೇರಳ ಅಂತ ನೀಡಲಾಗಿತ್ತು. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಈ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಮುಖ್ಯವಾಗಿ ಪಶ್ಚಿಮ ಘಟ್ಟಗಳಲ್ಲಿ ವ್ಯಾಪಿಸಿರುವಂತಹ ಒಂದು ಸಂರಕ್ಷಿತ ಪ್ರದೇಶವಾಗಿರುವುದರಿಂದ ಈ ಪಶ್ಚಿಮ ಘಟ್ಟದ ಪ್ರದೇಶವನ್ನು ಶೇರ್ ಮಾಡಿಕೊಳ್ಳುವಂತಹ ರಾಜ್ಯಗಳಾದಂತಹ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ, ಈ ಮೂರೂ ರಾಜ್ಯಗಳ ಒಂದು ಟ್ರೈ ಜಂಕ್ಷನ್ ಪ್ರದೇಶದಲ್ಲಿ ಈ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಲೊಕೇಟ್ ಆಗಿದೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಯಾಕಂದರೆ ಯಾವ ಒಂದು ರಾಜ್ಯ ಈ ಒಂದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಇದ್ದದ್ದರಿಂದ ಆಂಧ್ರ ಪ್ರದೇಶ್ ಈಸ್ ರೈಟ್ ಆನ್ಸರ್. ಈ ಒಂದು ಮ್ಯಾಪ್ ಮೂಲಕ ನೀವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಥವಾ ಜೀವಗೋಳ ಮೀಸಲು ಪ್ರದೇಶ ಏನಿದೆ, ಮುಖ್ಯವಾಗಿ ಕರ್ನಾಟಕ, ತಮಿಳುನಾಡು, ಕೇರಳ ಈ ಮೂರೂ ರಾಜ್ಯಗಳ ಟ್ರೈ ಜಂಕ್ಷನ್ ಪ್ರದೇಶದಲ್ಲಿ ವ್ಯಾಪಿಸಿರುವಂತಹ ಒಂದು ಸಂರಕ್ಷಿತ ಪ್ರದೇಶವಾಗಿದೆ. ಸೊ ಇದು ಸಾಕಷ್ಟು ರೀತಿಯಾದಂತಹ ವಿವಿಧ ಸಂರಕ್ಷಿತ ಪ್ರದೇಶಗಳ ಒಂದು ಭಾಗವಾಗಿದ್ದು ಅಥವಾ ಒಂದು ಸಮೂಹವಾಗಿದ್ದು ಇದನ್ನು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅಂತ ಕರೆಯಲಾಗುತ್ತದೆ. ಈ ಒಂದು ಇಮೇಜ್ನಲ್ಲಿ ಕಾಣುವ ಪ್ರಕಾರ ಈ ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಪ್ರಮುಖವಾದಂತಹ ಸಂರಕ್ಷಿತ ಪ್ರದೇಶಗಳಾದಂತಹ ಮುದುಮಲೈ ವನ್ಯಜೀವಿ ಅಭಯಾರಣ್ಯ, ವೈನಾಡು ವನ್ಯಜೀವಿ ಅಭಯಾರಣ್ಯ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದಲ್ಲಿದೆ. ಅದೇ ರೀತಿಯಾಗಿ ಕರ್ನಾಟಕದ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಕೇರಳದ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಈ ರೀತಿಯಾದಂತಹ ಪ್ರಮುಖ ಸಂರಕ್ಷಿತ ಪ್ರದೇಶಗಳನ್ನು ಒಳಗೊಂಡಂತೆ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಅನ್ನು ಗುರುತಿಸಲಾಗುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಪಶ್ಚಿಮ ಘಟ್ಟದಲ್ಲಿರುವಂತಹ ತಮಿಳುನಾಡು, ಕೇರಳ ಮತ್ತು ಕರ್ನಾಟಕ ಈ ಮೂರು ಪ್ರಮುಖ ರಾಜ್ಯಗಳ ಒಂದು ವಿಸ್ತೀರ್ಣವನ್ನು ಈ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ವ್ಯಾಪಿಸಿದೆ. ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಮೊದಲ ಬಾರಿಗೆ ಈ ಯುವಕರಿಗೆ ಅಂತಾರಾಷ್ಟ್ರೀಯ ಮಟ್ಟದ ನೀತಿಗಳನ್ನು, ಪಾಲಿಸಿಗಳನ್ನು ಚರ್ಚೆ ಮಾಡಿಸುವಂತಹ ಮತ್ತು ಒಂದು ಅವರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತಹ ವೇದಿಕೆಯನ್ನು ಕಲ್ಪಿಸಿಕೊಡುವಂತಹ ಈ Y20 ಅನ್ನುವ ಶೃಂಗಸಭೆಯನ್ನು ಎಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಬೆಂಗಳೂರು, ಆಪ್ಷನ್ 2 ದೆಹಲಿ, ಆಪ್ಷನ್ 3 ಅಹಮದಾಬಾದ್ ಅಥವಾ ಆಪ್ಷನ್ 4 ಗೋವಾ ಅಂತ ಇದ್ದು ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. Y20 ಸಮಿಟ್ ಅನ್ನು ಭಾರತದಲ್ಲಿ ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಕುರಿತಾದಂತಹ ಮಾಹಿತಿ ಮತ್ತು ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸ KAS, PSI, ಗ್ರೂಪ್ C ಮತ್ತು PC ಆಫ್ಲೈನ್ ಬ್ಯಾಚಸ್ಗಳು ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಿಮ್ಮ ಯಾವುದೇ ಕ್ವೇರೀಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಥವಾ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ಕಂಟೆಂಟ್ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅನಿಸಿದರೆ ಕಂಟೆಂಟನ್ನು ಶೇರ್ ಮಾಡಿ ಮತ್ತು ನಿಮ್ಮ ಯಾವುದೇ ಕ್ವೇರೀಸ್ಗಳು, ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಪಟ್ಟಿಯಲ್ಲಿ ಯಾರಿಗೆ ಭಾರತದ ಯಾವುದೇ ರಾಜಕೀಯ ಪಕ್ಷಕ್ಕೆ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನು ನೀಡುವಂತಹ ಅಧಿಕಾರ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ರಾಷ್ಟ್ರಪತಿಗಳು, ಆಪ್ಷನ್ 2 ರಾಜ್ಯಪಾಲರು, ಆಪ್ಷನ್ 3 ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸುಪ್ರೀಂ ಕೋರ್ಟ್ ಅಥವಾ ಆಪ್ಷನ್ 4 ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇದೆ, ಭಾರತೀಯ ಚುನಾವಣಾ ಆಯೋಗ ಅಂತ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಭಾರತದ ಚುನಾವಣಾ ಆಯೋಗಕ್ಕೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಕ್ಕೆ ಭಾರತದ ಯಾವುದೇ ಪಕ್ಷವನ್ನು ರಾಷ್ಟ್ರೀಯ ಪಕ್ಷ ಅಂತ ಸ್ಥಾನಮಾನವನ್ನು ನೀಡುವಂತಹ ಒಂದು ಅಧಿಕಾರ ನೀಡಲಾಗಿದೆ ಸಂವಿಧಾನದ ಅಡಿಯಲ್ಲಿ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್.
ಇತ್ತೀಚೆಗೆ ಭಾರತದ ಚುನಾವಣಾ ಆಯೋಗದಿಂದ ಆಮ್ ಆದ್ಮಿ ಪಕ್ಷಕ್ಕೆ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಇದೇ ಒಂದು ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಆಮ್ ಆದ್ಮಿ ಪಾರ್ಟಿಗೆ ನ್ಯಾಷನಲ್ ಪಾರ್ಟಿ ಅಂತ ಒಂದು ಸ್ಥಾನಮಾನವನ್ನು ನೀಡಲಾಗಿದ್ದು, ಉಳಿದಂತೆ ಭಾರತದ ಇತರ ಪ್ರಮುಖ ಪಕ್ಷಗಳಾದಂತಹ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್, ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷ ಅಥವಾ NCP, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ CPI ಈ ರೀತಿಯಾದಂತಹ ಪ್ರಮುಖವಾದಂತಹ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನು ಹೊಂದಿದ್ದಂತಹ ಪಾರ್ಟಿಗಳಿಗೆ ಈ ಒಂದು ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಗಿದೆ ಅಂತ ಈ ಒಂದು ಚುನಾವಣಾ ಆಯೋಗದಿಂದ ಪ್ರಕಟಿಸಲಾಗಿದೆ. ಸೊ ಈಗ ಸದ್ಯಕ್ಕೆ ಆಮ್ ಆದ್ಮಿ ಪಾರ್ಟಿಯನ್ನು ಇನ್ಕ್ಲೂಡ್ ಮಾಡಿದಂತೆ ಭಾರತದಲ್ಲಿ ಒಟ್ಟು 6 ರಾಷ್ಟ್ರೀಯ ಪಕ್ಷಗಳನ್ನು ಗುರುತಿಸಲಾಗಿದೆ ಚುನಾವಣಾ ಆಯೋಗದಿಂದ. ಅವುಗಳಲ್ಲಿ ಮೊದಲನೇದು ಬಹುಜನ್ ಸಮಾಜ ಪಕ್ಷ, ಎರಡನೇದು ಭಾರತೀಯ ಜನತಾ ಪಕ್ಷ ಅಂದರೆ BJP, ಮೂರನೇದು ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಅಥವಾ NPP ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಾರ್ಟಿ ಇದು. ಸೊ ಇದಕ್ಕೆ ಕೂಡ ರಾಷ್ಟ್ರೀಯ ಪಕ್ಷದ ಸ್ಥಾನವಿದೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಪಾರ್ಟಿ ಮತ್ತು ಇತ್ತೀಚೆಗೆ ಸೇರಿಕೊಂಡಂತಹ ಆಮ್ ಆದ್ಮಿ ಪಾರ್ಟಿ ಈ ರೀತಿಯಾದಂತಹ 6 ಪ್ರಮುಖವಾದಂತಹ ಪಕ್ಷಗಳನ್ನು ಚುನಾವಣಾ ಆಯೋಗದಿಂದ ರಾಷ್ಟ್ರೀಯ ಪಕ್ಷಗಳು ಅಂತ ಈ ಒಂದು ಸ್ಥಾನಮಾನವನ್ನು ಗುರುತಿಸಲಾಗಿದೆ. ಇನ್ನು ಈ ಚುನಾವಣಾ ಆಯೋಗದ ಪ್ರಕಾರ ಭಾರತದಲ್ಲಿ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನು ಪಡೆದುಕೊಳ್ಳುವುದಕ್ಕೆ ಆಯಾ ಪೊಲಿಟಿಕಲ್ ಪಾರ್ಟಿಗಳು ಕೆಲವೊಂದಿಷ್ಟು ಷರತ್ತುಗಳನ್ನು ಅಥವಾ ಕಂಡೀಷನ್ಗಳನ್ನು ಪಾಸ್ ಮಾಡಬೇಕಾಗುತ್ತೆ. ಅವುಗಳಲ್ಲಿ ಪ್ರಮುಖವಾಗಿ ಈ ಕೆಳಗೆ ತಿಳಿಸಲಾದಂತಹ 3 ಪ್ರಮುಖ ಷರತ್ತುಗಳನ್ನು ಪಾಸ್ ಮಾಡಬೇಕಾಗುತ್ತೆ. ಸೊ ಈ ಒಂದು ರಾಷ್ಟ್ರೀಯ ಪಕ್ಷದ ಸ್ಥಾನಮಾನದ ಅರ್ಹತೆಯನ್ನು ಪಡೆದುಕೊಳ್ಳುವುದಕ್ಕೆ. ಸೊ ಅದರಲ್ಲಿ ಮೊದಲನೇದೇನು ಅಂತಂದರೆ, ಈ 4 ರಾಜ್ಯಗಳಲ್ಲಿ, ದೇಶದಾದ್ಯಂತ ಕನಿಷ್ಠ 4 ರಾಜ್ಯಗಳಲ್ಲಿ ಆಯಾ ಪಕ್ಷದ ಪೊಲಿಟಿಕಲ್ ಪಾರ್ಟಿಯ ಅಭ್ಯರ್ಥಿಗಳು, ಕ್ಯಾಂಡಿಡೇಟ್ಗಳು ರಾಷ್ಟ್ರೀಯ ಚುನಾವಣೆಯಲ್ಲಿ ಪಡೆದಂತಹ ಒಟ್ಟು ಮತಗಳಲ್ಲಿ ಕನಿಷ್ಠ 6% ಮತಗಳನ್ನು ಪಡೆದುಕೊಂಡಿರಬೇಕು. ಅಂದರೆ ಆಯಾ ರಾಜ್ಯಗಳಲ್ಲಿ ಕನಿಷ್ಠ 6% ಅಂತಂದರೆ 100ಕ್ಕೆ 6 ಮತಗಳನ್ನು ಪಡೆದುಕೊಂಡಿರಬೇಕು. ಅಷ್ಟೇ ಅಲ್ಲದೆ ಲೋಕಸಭೆಯಲ್ಲಿ ಕನಿಷ್ಠ 4 ಸ್ಥಾನಗಳನ್ನು ಗೆದ್ದುಕೊಂಡಿದ್ದಂತಹ ಪಕ್ಷಗಳಿಗೆ ಈ ಒಂದು ಮೊದಲನೇ ಕಂಡೀಷನನ್ನು ಪಾಸ್ ಮಾಡಬೇಕು ಅಂತ ಚುನಾವಣಾ ಆಯೋಗದಿಂದ ಕಂಡೀಷನನ್ನು ಹಾಕಲಾಗಿದೆ. ಇನ್ನು ಎರಡನೇ ಕಂಡೀಷನ್ ಏನು ಅಂತಂದರೆ, ಲೋಕಸಭೆಯಲ್ಲಿನ ಒಟ್ಟು ಸ್ಥಾನಗಳಲ್ಲಿ ಕನಿಷ್ಠ 2% ಈ ಕ್ಯಾಂಡಿಡೇಟ್ಸ್ಗಳು, ಆಯಾ ಪಕ್ಷಕ್ಕೆ ಸೇರಿದಂತಹ ಕ್ಯಾಂಡಿಡೇಟ್ಸ್ಗಳು ಗೆದ್ದಿರಬೇಕು. ಅಷ್ಟೇ ಅಲ್ಲದೆ ಕನಿಷ್ಠ 3 ರಾಜ್ಯಗಳಲ್ಲಿ ಈ 2% ವೋಟ್ಸ್ಗಳನ್ನು ಅಥವಾ ಕ್ಯಾಂಡಿಡೇಟ್ಸ್ಗಳನ್ನು ಕ್ಯಾಂಡಿಡೇಟ್ಸ್ಗಳು ಚುನಾಯಿತರಾಗಿರಬೇಕು ಅಂತ ಈ ಒಂದು ಎರಡನೇ ಕಂಡೀಷನನ್ನು ಚುನಾವಣಾ ಆಯೋಗದಿಂದ ನಿರ್ಧಾರ ಮಾಡಲಾಗಿದೆ. ಅಂದರೆ ಈ ಒಂದು ಲೋಕಸಭೆಯಲ್ಲಿ ನೀಡಲಾದಂತಹ ಫಾರ್ ಎಕ್ಸಾಂಪಲ್ 500 ಸೀಟ್ಗಳಲ್ಲಿ ಮಿನಿಮಮ್ ಆಗಿ 2% ಅಂತಂದರೆ 10 ಸೀಟ್ಗಳನ್ನು, 500ರಲ್ಲಿ 10 ಸೀಟ್ಗಳನ್ನು ಮಿನಿಮಮ್ ಆಗಿ ಈ ಪಕ್ಷಗಳು ಹೊಂದಿರಬೇಕು. ಅಷ್ಟೇ ಅಲ್ಲದೆ 3 ರಾಜ್ಯಗಳಲ್ಲಿ ಈ 10 ಸೀಟ್ಗಳನ್ನು ಪಡೆದುಕೊಂಡಿರಬೇಕು. 3 ರಾಜ್ಯಗಳನ್ನು ಸೇರಿದಂತೆ ಒಟ್ಟು 10 ಸೀಟ್ಗಳನ್ನು ಆಯಾ ಪಕ್ಷಗಳು ಗಳಿಸಿಕೊಂಡಿರಬೇಕು. ಅಷ್ಟಲ್ಲದೆ ಮೂರನೇ ಕಂಡೀಷನ್ ಏನು ಅಂತಂದರೆ, ಕನಿಷ್ಠ 4 ರಾಜ್ಯಗಳಲ್ಲಿ ಪಕ್ಷವನ್ನು ರಾಜ್ಯ ಪಕ್ಷ ಅಂತ ಗುರುತಿಸಿದಂತಹ ಪಕ್ಷಗಳಿಗೆ ಈ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನು ಚುನಾವಣಾ ಆಯೋಗದಿಂದ ನೀಡಲಾಗುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಈ 3 ಕಂಡೀಷನ್ಗಳು ವೆರಿ ಇಂಪಾರ್ಟೆಂಟ್. KS ಎಕ್ಸಾಮ್ ಪ್ರಿಲಿಮ್ಸ್ನಲ್ಲಿ ಈ ರೀತಿಯಾದಂತಹ ಕ್ವಶನ್ಗಳನ್ನು ಕೇಳಬಹುದು. ಸೊ ಇದಕ್ಕೆ ಸಪ್ಲಿಮೆಂಟ್ರಿಯಾಗಿ ನಿಮ್ಮ ಸ್ಟ್ಯಾಟಿಕ್ ಪಾರ್ಟ್ನಲ್ಲಿ, ಅಂದರೆ ಪಾಲಿಟಿಗೆ ಸಂಬಂಧಪಟ್ಟಂತಹ ಸ್ಟ್ಯಾಟಿಕ್ ಪಾರ್ಟ್ನಲ್ಲಿ ಈ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನದ ಕುರಿತಾದಂತಹ ಮಾನದಂಡಗಳ ಒಂದು ಇನ್ಫಾರ್ಮೇಷನನ್ನು ಮತ್ತೊಮ್ಮೆ ರಿವೈಸ್ ಮಾಡ್ಕೊಳ್ಳಿ. ಸೊ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ಭಾರತೀಯ ಮೂಲದ ವ್ಯಕ್ತಿಗೆ ಇತ್ತೀಚೆಗೆ ಅಂಕಿ ಅಂಶಗಳಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಪ್ರಶ್ನೆ ಇದೆ. ಅಂದರೆ ಇಂಟರ್ನ್ಯಾಷನಲ್ ಪ್ರೈಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಭಾರತೀಯ ಮೂಲದ ಯಾವ ವ್ಯಕ್ತಿಗೆ ನೀಡಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 CNR ರಾವ್, ಆಪ್ಷನ್ 2 CR ರಾವ್ ಅಥವಾ ಆಪ್ಷನ್ 3 PC ಮಹಾಲ್ನೋಬಿಸ್ ಅಥವಾ ಆಪ್ಷನ್ 4 ಸತ್ಯಪ್ರಕಾಶ್ ರೇ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 CR ರಾವ್ ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಈ ಇಂಟರ್ನ್ಯಾಷನಲ್ ಪ್ರೈಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಅಂಕಿಅಂಶಗಳ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು CR ರಾವ್ ಅವರಿಗೆ ಘೋಷಿಸಲಾಗಿದೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಸೊ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, 2023 ಪ್ರತಿಷ್ಠಿತ ಈ ಅಂಕಿಅಂಶಗಳ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಭಾರತೀಯ ಮೂಲದ ಅಮೇರಿಕನ್ ಗಣಿತಶಾಸ್ತ್ರಜ್ಞರಿಗೆ CR ರಾವ್ ಅವರಿಗೆ ನೀಡಲಾಗಿದೆ ಅಂತ ಕಾಂಟೆಕ್ಸ್ಟ್ ಅಥವಾ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಒಂದು
ಇಂಟರ್ನ್ಯಾಷನಲ್ ಪ್ರೈಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಕುರಿತಾದಂತಹ ಮಾಹಿತಿ ಮತ್ತು CR ರಾವ್ ಅವರ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದ 5 ಪ್ರಮುಖ ಸಂಸ್ಥೆಗಳ ಸಹಯೋಗದಿಂದ ಪ್ರತಿ 2 ವರ್ಷಗಳಿಗೊಮ್ಮೆ ಇಂಟರ್ನ್ಯಾಷನಲ್ ಪ್ರೈಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನುವ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸೊ ಯಾವ ರೀತಿಯಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಅಥವಾ ವಿಜ್ಞಾನಿಗಳಿಗೆ ನೊಬೆಲ್ ಪ್ರೈಸನ್ನು ನೀಡಲಾಗುತ್ತೆ. ಅದೇ ರೀತಿಯಾಗಿ ಗಣಿತಶಾಸ್ತ್ರದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿಗಳಿಗೆ ಏಬಲ್ ಅನ್ನುವ ಪ್ರೈಸ್ ಮತ್ತು ಫೀಲ್ಡ್ಸ್ ಮೆಡಲನ್ನು ನೀಡಲಾಗುತ್ತೆ. ಟೂರಿಂಗ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಅದೇ ಒಂದು ಮಾದರಿಯಲ್ಲಿ ಉತ್ಕೃಷ್ಟವಾದಂತಹ ಈ ಒಂದು ಸಂಖ್ಯಾಶಾಸ್ತ್ರ ಫೀಲ್ಡ್ಗೆ ಅಥವಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಅಂಕಿಅಂಶದ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ನೊಬೆಲ್ ಪ್ರೈಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಗುರುತಿಸಿಕೊಳ್ಳುವಂತಹ ಈ ಅಂತಾರಾಷ್ಟ್ರೀಯ ಮಟ್ಟದ ಅಂಕಿಅಂಶಗಳ ಪ್ರಶಸ್ತಿಯನ್ನು ನೀಡಲಾಗಿದೆ CR ರಾವ್ ಅವರಿಗೆ. ಸೊ ಈ CR ರಾವ್ ಅವರ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಇವರು ಪ್ರಮುಖವಾಗಿ ಭಾರತೀಯ ಮೂಲವನ್ನು ಹೊಂದಿದಂತಹ ಅಮೆರಿಕದಲ್ಲಿ ನೆಲೆಸಿರುವಂತಹ ಗಣಿತಜ್ಞ ಮತ್ತು ಸಂಖ್ಯಾಶಾಸ್ತ್ರಜ್ಞರಾಗಿ ಗುರುತಿಸಿಕೊಳ್ಳುತ್ತಾರೆ. ಇವರ ಮೂಲವನ್ನು ನೋಡೋದಾದರೆ ಕರ್ನಾಟಕದ ಹಡಗಲಿ ಅನ್ನುವ ಒಂದು ಊರಿನಲ್ಲಿ ತೆಲುಗು ಕುಟುಂಬದಲ್ಲಿ ಜನಿಸಿದಂತಹ ವಿಜ್ಞಾನಿ ಅಥವಾ ಈ ಸ್ಟ್ಯಾಟಿಸ್ಟಿಷಿಯನ್ CR ರಾವ್ ಅವರಾಗಿದ್ದಾರೆ. ಸೊ ಪ್ರಸ್ತುತವಾಗಿ ಇವರು ಪೆನ್ಸಿಲ್ವೇನಿಯಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಎಮಿರೇಟ್ಸ್ ಮತ್ತು ಬಫೆಲೋ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನಾ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರ ಒಂದು ಸಾಧನೆಯನ್ನು ಪ್ರಯತ್ನವನ್ನು ಗುರುತಿಸಿ ಭಾರತ ಸರ್ಕಾರದಿಂದ 1968ರಲ್ಲಿ ಪದ್ಮಭೂಷಣ ಮತ್ತು 2001ನೇ ಇಸವಿಯಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೂಡ CR ರಾವ್ ಅವರಿಗೆ ನೀಡಿ ಗೌರವಿಸಲಾಗಿದೆ ಭಾರತ ಸರ್ಕಾರದಿಂದ. ಸೊ ಇನ್ನು ಇವರು ಮಾಡಿದಂತಹ ಸಾಧನೆಯ ಫೀಲ್ಡ್ಸ್ಗಳು ಯಾವ ರೀತಿಯಾಗಿ ಇವರ ಒಂದು ಸಾಧನೆಗಳು ಅಥವಾ ಅನ್ವೇಷಣೆಗಳು ಸಹಾಯ ಮಾಡುತ್ತವೆ ಇಂದಿನ ವರ್ತಮಾನ ಕಾಲದಲ್ಲಿ ಅಂತ ನೋಡೋದಾದರೆ, ಮುಖ್ಯವಾಗಿ ಇವರು ಡೆವಲಪ್ ಮಾಡಿದಂತಹ ಈ ಲೋವರ್ ಬೌಂಡ್ ಮೆಥಡ್ನಿಂದ ಸಿಗ್ನಲ್ ಪ್ರೊಸೆಸಿಂಗ್ ಆಗಿರ್ಬೋದು, ಸ್ಪೆಕ್ಟ್ರೋಸ್ಕೋಪಿ ಆಗಿರ್ಬೋದು, ರೇಡಾರ್ ವ್ಯವಸ್ಥೆಗಳಾಗಿರ್ಬೋದು, ಈ ಬಹು ಇಮೇಜ್ ರೇಡಿಯೋಗ್ರಾಫಿ ಆಗಿರ್ಬೋದು, ರಿಸ್ಕ್ ಅನಾಲಿಸಿಸ್ ಮತ್ತು ಕ್ವಾಂಟಮ್ ಫಿಸಿಕ್ಸ್ಗಳಂತಹ ಸಾಕಷ್ಟು ವೈವಿಧ್ಯಮಯವಾದಂತಹ ಕ್ಷೇತ್ರಗಳಲ್ಲಿ ಇವರ ಮೆಥಡ್ ಸಾಕಷ್ಟು ಫೇಮಸ್ ಆಗಿ ಗುರುತಿಸಿಕೊಳ್ಳುತ್ತೆ. ಸೊ ಈ ರೀತಿಯಾದಂತಹ ಅಪ್ಲಿಕೇಶನ್ಗಳನ್ನು ಹೊಂದಿದಂತಹ ಇವರ ಒಂದು ಸಾಧನೆಯನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಅಂಕಿಅಂಶಗಳ ಪ್ರಶಸ್ತಿಯನ್ನು CR ರಾವ್ ಅವರಿಗೆ 2023ರಲ್ಲಿ ಘೋಷಣೆ ಮಾಡಲಾಗಿದೆ. ಸೊ ದಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ CR ರಾವ್ ಆ್ಯಂಡ್ ಇಂಟರ್ನ್ಯಾಷನಲ್ ಪ್ರೈಸ್ ಆನ್ ಸ್ಟ್ಯಾಟಿಸ್ಟಿಕ್ಸ್. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ನಾಗಾರ್ಜುನ ಸಾಗರ್ ಶ್ರೀಶೈಲಂ ಈ ಹುಲಿ ಸಂರಕ್ಷಿತ ಪ್ರದೇಶದ ಮೂಲಕ ಹಾದು ಹೋಗುವಂತಹ ಅಥವಾ ಹರಿಯುವಂತಹ ನದಿ ಯಾವುದು ಅಂತ ಗುರುತಿಸಬೇಕಾಗಿದೆ. ಭಾರತದಲ್ಲಿ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಗುರುತಿಸಿಕೊಳ್ಳುವಂತಹ ನಾಗಾರ್ಜುನ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಯಾವ ನದಿ ಹರಿಯುತ್ತದೆ ಅಂತ ಗುರುತಿಸಿಕೊಳ್ಳೋದಾದರೆ, ಆಪ್ಷನ್ಗಳಲ್ಲಿ ಗೋದಾವರಿ ನದಿ, ಕೃಷ್ಣಾ ನದಿ, ತುಂಗಭದ್ರಾ ನದಿ ಅಥವಾ ಆಪ್ಷನ್ 4 ಕಾವೇರಿ ನದಿ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಕೃಷ್ಣಾ ನದಿ. ಕೃಷ್ಣಾ ನದಿ ಈ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಟೈಗರ್ ರಿಸರ್ವ್ ಮೂಲಕ ಹಾದು ಹೋಗುವಂತಹ ಹರಿಯುವಂತಹ ನದಿಯಾಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಒಂದು ವರದಿಯನ್ನು ಅಥವಾ ಒಂದು ಇವ್ಯಾಲ್ಯೂಯೇಷನನ್ನು ಮಾಡಲಾಗಿದೆ. ಮುಖ್ಯವಾಗಿ ಈ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ MEE ರೇಟಿಂಗ್ ಮೂಲಕ ಇದಕ್ಕೆ ಗುಡ್ ಅನ್ನುವ ಒಂದು ಕ್ಯಾಟಗರಿಯನ್ನು ಅಥವಾ ಒಂದು ರೇಟಿಂಗನ್ನು ಹೊಂದಿದಂತಹ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ವೆರಿ ಗುಡ್ ಅನ್ನುವ ಒಂದು ರೇಟಿಂಗನ್ನು ನೀಡಲಾಗಿದೆ. ಮುಖ್ಯವಾಗಿ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಎವ್ಯಾಲ್ಯೂಯೇಷನ್ ಅನ್ನುವ ಈ 5ನೇ ಆವೃತ್ತಿಯ ಈ ಒಂದು ರೇಟಿಂಗ್ ಸಂದರ್ಭದಲ್ಲಿ ಇದಕ್ಕೆ ವೆರಿ ಗುಡ್ ಅನ್ನುವ ಒಂದು ಇದರ ಮೇಂಟೆನೆನ್ಸನ್ನು ಅಬ್ಸರ್ವ್ ಮಾಡಿದಂತಹ ಒಂದು ಸಂಸ್ಥೆಯಿಂದ ವೆರಿ ಗುಡ್ ಅನ್ನುವ ಒಂದು ರೇಟಿಂಗನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ, ಅದರಲ್ಲೂ ಕೂಡ ಎಕ್ಸಾಮ್ಗಳಲ್ಲಿ ಇದರ ಲೊಕೇಶನ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಇದಕ್ಕೆ ಎಕ್ಸಾಕ್ಟ್ ಆದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ದಕ್ಷಿಣ ಭಾರತದ ಈ ಪೂರ್ವ ಘಟ್ಟಗಳಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಭಾರತದಲ್ಲಿ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶವಾಗಿ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಗುರುತಿಸಿಕೊಳ್ಳುತ್ತೆ. ಸದ್ಯಕ್ಕೆ ಆಂಧ್ರ ಪ್ರದೇಶದ ನಲ್ಲಮಲ ಬೆಟ್ಟಗಳ ಶ್ರೇಣಿಯಲ್ಲಿರುವಂತಹ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಗುಂಟೂರು, ಪ್ರಕಾಶಂ ಮತ್ತು ಕರ್ನೂಲ್ ಇವು ಈ ರೀತಿಯಾದಂತಹ ಆಂಧ್ರ ಪ್ರದೇಶದ ಅವಿಭಜಿತ ಜಿಲ್ಲೆಗಳಲ್ಲಿ ವ್ಯಾಪಿಸಿದಂತಹ
ಹುಲಿ ಸಂರಕ್ಷಿತ ಪ್ರದೇಶ ಈ ನಾಗಾರ್ಜುನ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಆಗಿ ಗುರುತಿಸಿಕೊಳ್ಳುತ್ತೆ. 1983ರಲ್ಲಿ ಈ ಒಂದು ಪ್ರದೇಶವನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ ಅಂತ ಗುರುತಿಸಲಾಗುತ್ತದೆ. ಸೊ ದೇಶದಲ್ಲೇ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶ ಅಂತ ಗುರುತಿಸಿಕೊಳ್ಳುವಂತಹ ಈ ನಾಗಾರ್ಜುನ್ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಒಟ್ಟು 5,937 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ವ್ಯಾಪಿಸಿದೆ. ಅಷ್ಟೇ ಅಲ್ಲದೆ ಈ ಒಂದು ಸಂರಕ್ಷಿತ ಪ್ರದೇಶದ ಮೂಲಕ ಹಾದು ಹೋಗುವಂತಹ ಪ್ರಮುಖ ನದಿ ಯಾವುದು ಅಂತಂದರೆ ಕೃಷ್ಣಾ ನದಿ ಆಗಿದೆ. ಸೊ ಇದೇ ಒಂದು ಪ್ರಶ್ನೆಯನ್ನು ನಾವು ಕೇಳಿದ್ವಿ. ಸೊ ಇನ್ನು ಈ MEE ರೇಟಿಂಗ್ ಅಂದರೆ ಏನು, ಮುಖ್ಯವಾಗಿ ಈ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಇವ್ಯಾಲ್ಯೂಯೇಷನ್ ಅನ್ನುವ ಈ ಒಂದು ರೇಟಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಸೊ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅನ್ನುವ ಸಂಸ್ಥೆಯ ಅಡಿಯಲ್ಲಿ ಆಯಾ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ನಿರ್ವಹಣೆಯನ್ನು ಅಥವಾ ಮೇಂಟೆನೆನ್ಸನ್ನು ಮಾಡಲಾಗಿದೆ, ಅಷ್ಟೇ ಅಲ್ಲದೆ ಪ್ರಾಥಮಿಕವಾಗಿ ಅವರು ಈ ಮೌಲ್ಯಗಳನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾ ಇದ್ದಾರೆ, ಅಷ್ಟೇ ಅಲ್ಲದೆ ಈ ಗುರಿಗಳಾಗಿರ್ಬೋದು ಅವರು ಇನ್ನು ಈ ಕಾಂಟೆಕ್ಸ್ಟ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಇವ್ಯಾಲ್ಯೂಯೇಷನ್ ಅನ್ನುವ ಈ ಒಂದು ರೇಟಿಂಗ್ ಕುರಿತಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಭಾರತದ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅನ್ನುವ ಈ ಒಂದು ಇನ್ಸ್ಟಿಟ್ಯೂಟ್ ಮೂಲಕ ಅಥವಾ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಆಯಾ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಆ ಒಂದು ಮೇಂಟೆನೆನ್ಸನ್ನು ಮಾಡಲಾಗ್ತಾ ಇದೆ ಅನ್ನುವುದ ವಿಷಯದ ಕುರಿತಾಗಿ ಇವ್ಯಾಲ್ಯೂಯೇಷನನ್ನು ಅಂದರೆ ಮೌಲ್ಯಮಾಪನವನ್ನು ಮಾಡುವುದರ ಮೂಲಕ ಈ ಒಂದು ರೇಟಿಂಗ್ಗಳನ್ನು ನೀಡಲಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಆಯಾ ಸಂರಕ್ಷಿತ ಪ್ರದೇಶಗಳಲ್ಲಿ ಮೌಲ್ಯಗಳನ್ನು ರಕ್ಷಿಸುವಂತಹ ಮತ್ತು ಆ ಒಂದು ಪ್ರದೇಶವನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಕೈಗೊಳ್ಳಲಾದಂತಹ ಕ್ರಮಗಳು ಮತ್ತು ಪೂರ್ವ ನಿರ್ಧಾರಿತವಾಗಿ ಒಪ್ಪಿಕೊಳ್ಳಲಾದಂತಹ ಆಯಾ ಸಂರಕ್ಷಿತ ಪ್ರದೇಶಗಳಿಂದ ಒಪ್ಪಿಕೊಳ್ಳಲಾದಂತಹ ಗುರಿಗಳು ಮತ್ತು ಉದ್ದೇಶಗಳನ್ನು ಯಾವ ರೀತಿಯಾಗಿ ಕಮಿಟ್ಮೆಂಟ್ ಮೂಲಕ ಸಾಧಿಸ್ತಾ ಇದ್ದಾರೆ ಅನ್ನುವ ವಿಷಯಗಳನ್ನು ಅಬ್ಸರ್ವ್ ಮಾಡುವುದರ ಮೂಲಕ ಈ ಒಂದು ರೇಟಿಂಗನ್ನು ನೀಡಲಾಗುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ 4 ವಿಭಾಗಗಳಾಗಿ ರೇಟಿಂಗ್ಗಳನ್ನು ನಿರ್ಧಾರ ಮಾಡಲಾಗಿದ್ದು, ವೆರಿ ಗುಡ್, ಗುಡ್, ಫೇರ್ ಆ್ಯಂಡ್ ಪುವರ್ ಅನ್ನುವ ಒಂದು 4 ಪ್ರಮುಖವಾದಂತಹ ಕ್ಯಾಟಗರೀಸ್ಗಳನ್ನು ಈ ಒಂದು ರೇಟಿಂಗ್ನಲ್ಲಿ ನೀಡಲಾಗಿದೆ. ಸೊ ಸದ್ಯಕ್ಕೆ ನಾಗಾರ್ಜುನ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ವೆರಿ ಗುಡ್ ಅನ್ನುವ ಒಂದು ರೇಟಿಂಗನ್ನು ನೀಡಿ ಗುರುತಿಸಲಾಗಿದೆ. ಸೊ ಈ ಒಂದು ಸಂಸ್ಥೆಯಿಂದ, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅನ್ನುವ ಸಂಸ್ಥೆಯಿಂದ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ನಾಗಾರ್ಜುನ್ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ. ದೇಶದಲ್ಲಿ ಅತಿ ದೊಡ್ಡದಾದಂತಹ ಟೈಗರ್ ರಿಸರ್ವ್ ಯಾವುದು ಅಂತಂದರೆ ಎಕ್ಸಾಮ್ನಲ್ಲಿ ಏನಾದರೂ ಕೇಳಿದರೆ ಈ ಆಂಧ್ರ ಪ್ರದೇಶದಲ್ಲಿರುವಂತಹ ನಾಗಾರ್ಜುನ್ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಗುರುತಿಸ್ಬೋದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಪರೂಪದ ಭೂಮಿಯ ಅಂಶಗಳು ಅಂದರೆ ರೇರ್ ಅರ್ತ್ ಎಲಿಮೆಂಟ್ಸ್ಗಳ ನಿಕ್ಷೇಪಗಳನ್ನು ಇತ್ತೀಚೆಗೆ ಗುರುತಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಪಶ್ಚಿಮ ಬಂಗಾಳ, ಆಪ್ಷನ್ 2 ಆಂಧ್ರ ಪ್ರದೇಶ್, ಆಪ್ಷನ್ 3 ಗೋವಾ ಅಥವಾ ಆಪ್ಷನ್ 4 ರಾಜಸ್ಥಾನ್ ಅಂತ ಇದ್ದು, ಸರಿಯಾದ ಉತ್ತರ ಆಪ್ಷನ್ 2 ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗೆ ಈ ರೇರ್ ಅರ್ತ್ ಎಲಿಮೆಂಟ್ಸ್ಗಳು ಅಪರೂಪದ ಭೂಮಿಯ ಅಂಶಗಳ ನಿಕ್ಷೇಪಗಳು ಇರುವುದನ್ನು, ಇವುಗಳ ಲಭ್ಯತೆ ಇರುವುದನ್ನು ವಿಜ್ಞಾನಿಗಳಿಂದ ಗುರುತಿಸಲಾಗಿದೆ. ಆಪ್ಷನ್ 2 ಆಂಧ್ರ ಪ್ರದೇಶ್ ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಆಂಧ್ರ ಪ್ರದೇಶದ ಅನಂತಪುರ ಅನ್ನುವ ಜಿಲ್ಲೆಯಲ್ಲಿ ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈ ಒಂದು ಸಂಸ್ಥೆಯ ವಿಜ್ಞಾನಿಗಳಿಂದ ಅಪರೂಪದ ಭೂಮಿಯ ಅಂಶಗಳು ಇರುವುದನ್ನು, ಅವುಗಳ ನಿಕ್ಷೇಪಗಳು ಇರುವುದನ್ನು ಕಂಡುಹಿಡಿಯಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಅಪರೂಪದ ಭೂಮಿಯ ಅಂಶಗಳು ಅಂದರೆ ರೇರ್ ಅರ್ತ್ ಎಲಿಮೆಂಟ್ಸ್ಗಳು ಅಂದರೆ ಏನು ಅಂತ ಇದರ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಕೆಲವು ತಿಂಗಳ ಹಿಂದೆ ಈ ರೇರ್ ಅರ್ತ್ ಎಲಿಮೆಂಟ್ಸ್ಗಳ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ನಾವು ಅರ್ಥ ಮಾಡ್ಕೊಂಡಿದ್ವಿ. ಆದರೂ ಕೂಡ ಮತ್ತೊಮ್ಮೆ ಆ ಒಂದು ಇನ್ಫಾರ್ಮೇಷನ್ಗಳನ್ನು ರಿವೈಸ್ ಮಾಡೋಣ. ಮುಖ್ಯವಾಗಿ ನೀವು ವಿಜ್ಞಾನದಲ್ಲಿ ಓದುವಂತಹ ಈ ಆವರ್ತಕ ಕೋಷ್ಟಕಗಳು ಅಥವಾ ಪೆರಿಯಾಡಿಕ್ ಟೇಬಲ್ ಅಂತ ಓದಿರ್ತೀರಿ. ಅದರಲ್ಲಿ ಕಂಡುಬರುವಂತಹ 15 ಲ್ಯಾಂಥನೈಡ್ಗಳನ್ನು ಸೇರಿಸಿದಂತೆ ಒಟ್ಟು 17 ರಾಸಾಯನಿಕ ಅಂಶಗಳ ಗುಂಪನ್ನು ಈ ರೇರ್ ಅರ್ತ್ ಎಲಿಮೆಂಟ್ಸ್ಗಳು ಅಂತ ಗುರುತಿಸಲಾಗುತ್ತೆ. ಈ ಒಂದು ಇಮೇಜ್ನಲ್ಲಿರುವಂತಹ ಆವರ್ತಕ ಕೋಷ್ಟದ ಮೂಲಕ ಸಿಂಪಲ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಪೆರಿಯಾಡಿಕ್ ಟೇಬಲನ್ನು ಆಲ್ರೆಡಿ ನೀವು ನೋಡಿರ್ತೀರಿ. ಇದರಲ್ಲಿ ಕಂಡುಬರುವಂತಹ 15 ಲ್ಯಾಂಥನೈಡ್ಸ್ಗಳನ್ನು ಸೇರಿದಂತೆ ಒಳಗೊಂಡಂತೆ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು. 15 ಲ್ಯಾಂಥನೈಡ್ಸ್ಗಳನ್ನು
ಇನ್ಕ್ಲೂಡ್ ಮಾಡಿದಂತೆ ಸ್ಕ್ಯಾಂಡಿಯಂ ಮತ್ತು ಎಥ್ರಿಯಂಗಳನ್ನು ಸೇರಿಸಿಕೊಂಡು ಒಟ್ಟು 17 ಎಲಿಮೆಂಟ್ಸ್ಗಳನ್ನು ಈ ಒಂದು ಆವರ್ತಕ ಕೋಷ್ಟದಲ್ಲಿರುವಂತಹ 17 ಎಲಿಮೆಂಟ್ಸ್ಗಳನ್ನು ರೇರ್ ಅರ್ತ್ ಎಲಿಮೆಂಟ್ಸ್ಗಳು ಅಥವಾ ಅಪರೂಪದ ಭೂಮಿಯ ಅಂಶಗಳು ಅಂತ ಗುರುತಿಸಲಾಗುತ್ತೆ. ಇವುಗಳಲ್ಲಿನ ಪ್ರಮುಖವಾದಂತಹ ಅಂಶಗಳನ್ನು ಆಂಧ್ರ ಪ್ರದೇಶದಲ್ಲಿ ನಿಕ್ಷೇಪ ಇರುವುದನ್ನು ಇತ್ತೀಚೆಗೆ ವಿಜ್ಞಾನಿಗಳಿಂದ ಕಂಡುಹಿಡಿಯಲಾಗಿದೆ ಅಂತ ನ್ಯೂಸ್ನಿಂದ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಮುಖ್ಯವಾಗಿ ಈ 17 ಅಪರೂಪದ ಭೂಮಿಯ ಅಂಶಗಳು ಯಾವುವು ಅಂತ ಆ ಒಂದು ಆವರ್ತಕ ಕೋಷ್ಟದಲ್ಲಿ ನೋಡಿದಂತಹ ಅಂಶಗಳನ್ನು ಹೆಸರಿಸಬೇಕಾದ್ರೆ ಲ್ಯಾಂಥನಮ್ ಎಲೆ, ಸಿರಿಯಂ, ಪ್ರೆಸಿಡೈಮಿಯಂ, ನಿಯೋಡೈಮಿಯಂ, ಪ್ರೊಮಿಥಿಯಂ, ಸಮೇರಿಯಂ, ಯುರೋಪಿಯಂ, ಗ್ಯಾಡೋಲಿನಿಯಂ, ಟೆರ್ಬಿಯಂ, ಡಿಸ್ಪ್ರೋಸಿಯಂ, ಹೋಲ್ಮಿಯಂ, ಎರ್ಬಿಯಂ, ತುಲಿಯಂ, ಎಟರ್ಬಿಯಂ, ಲುಟೇಟಿಯಂ ಮತ್ತು ಈ 2 ಪ್ರಮುಖವಾದಂತಹ ಸ್ಕ್ಯಾಂಡಿಯಂ ಮತ್ತು ಎಟ್ರಿಯಂ, ಈ ರೀತಿಯಾದಂತಹ ಒಟ್ಟು 17 ಪ್ರಮುಖ ಅಂಶಗಳನ್ನು ಈ ಅಪರೂಪದ ಭೂಮಿಯ ಅಂಶಗಳು ರೇರ್ ಅರ್ತ್ ಎಲಿಮೆಂಟ್ಸ್ಗಳಂತ ಗುರುತಿಸಲಾಗುತ್ತೆ. ಸೊ ಇವುಗಳಿಗೆ ಇಷ್ಟು ಹೈಲೈಟ್ ಯಾಕೆ ಆಗ್ತಾ ಇದೆ ಅಂತ ನಾವು ಏನಾದರೂ ಪ್ರಶ್ನೆಯನ್ನು ನಾವು ಹುಟ್ಟು ಹಾಕಿದರೆ ಸೊ ಅದಕ್ಕೆ ಆನ್ಸರ್ ಏನು ಅಂತಂದರೆ ಇವು ಪ್ರಮುಖವಾಗಿ ಭೂಮಿಯಲ್ಲಿ ಸಿಗುವಂತಹ ಅಪರೂಪದ ಖನಿಜಗಳಾಗಿದ್ದು ಕಾಂತೀಯ, ಪ್ರಕಾಶಕ ಮತ್ತು ಎಲೆಕ್ಟ್ರೋಕೆಮಿಕಲ್ಗಳಂತಹ ಪ್ರಮುಖವಾದಂತಹ ವಿಶೇಷ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಅಂಶಗಳಾಗಿವೆ. ಸೊ ಇವುಗಳ ಅನ್ವಯಕಗಳು ಅಥವಾ ಅಪ್ಲಿಕೇಶನ್ಗಳು ಸಾಕಷ್ಟು ವಿವಿಧ ಕ್ಷೇತ್ರಗಳಲ್ಲಿ ಇರುವುದರಿಂದ ಅದರಲ್ಲಿ ಮುಖ್ಯವಾಗಿ ಈ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಸ್ಗಳಾಗಿರ್ಬೋದು, ನಾವು ಬಳಸುವಂತಹ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಈ ರೀತಿಯಾದಂತಹ ವಿವಿಧ ಎಲೆಕ್ಟ್ರಾನಿಕ್ಸ್ ಗ್ಯಾಜೆಟ್ಗಳಲ್ಲಿ ಈ ಒಂದು ಅಪರೂಪದ ಭೂಮಿಯಲ್ಲಿ ಸಿಗುವಂತಹ ಅಂಶಗಳನ್ನು ಬಳಸಲಾಗುತ್ತೆ. ಸೊ ಇವುಗಳ ಒಂದು ಉತ್ಪಾದನೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇವುಗಳ ಬೇಡಿಕೆ ಇರುವುದರಿಂದ ಇವುಗಳು ಹೆಚ್ಚಿನ ಒಂದು ಡಿಮ್ಯಾಂಡನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೊಂದಿವೆ. ಸೊ ಕಂಪ್ಯೂಟರ್ಗಳ ಉತ್ಪಾದನೆ ಅಥವಾ ಡೆವಲಪ್ಮೆಂಟ್ ಆಗಿರ್ಬೋದು, ನೆಟ್ವರ್ಕ್ಗಳ ಒಂದು ಇನ್ಸ್ಟ್ರೂಮೆಂಟ್ಗಳಾಗಿರ್ಬೋದು, ಕಮ್ಯುನಿಕೇಷನ್ ಇನ್ಸ್ಟ್ರೂಮೆಂಟ್ಗಳಾಗಿರ್ಬೋದು, ಈ ಆರೋಗ್ಯ ರಕ್ಷಣೆ ಕ್ಷೇತ್ರ ಆಗಿರ್ಬೋದು, ರಾಷ್ಟ್ರೀಯ ರಕ್ಷಣೆಗೆ ಸಂಬಂಧಪಟ್ಟಂತಹ ಕ್ಷೇತ್ರ ಆಗಿರ್ಬೋದು ಮತ್ತು ಕ್ಲೀನ್ ಎನರ್ಜಿಗೆ ಸಂಬಂಧಪಟ್ಟಂತಹ ತಂತ್ರಜ್ಞಾನವನ್ನು ಡೆವಲಪ್ ಮಾಡುವುದರಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ಅಪರೂಪದ ಭೂಮಿಯ ಅಂಶಗಳನ್ನು ಬಳಸಲಾಗುತ್ತೆ. ಸೊ ಈ ರೀತಿಯಾಗಿ ವಿಶೇಷ ಅನ್ವಯಕಗಳನ್ನು ಅಥವಾ ಅಪ್ಲಿಕೇಶನ್ಗಳನ್ನು ಹೊಂದಿರುವಂತಹ ಈ ವಿಶೇಷ ಗುಣಲಕ್ಷಣಗಳನ್ನು ಹೊಂದಿದಂತಹ ಈ ರೇರ್ ಅರ್ತ್ ಎಲಿಮೆಂಟ್ಸ್ಗಳನ್ನು ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ಆಂಧ್ರ ಪ್ರದೇಶದಲ್ಲಿ ಇವುಗಳ ಒಂದು ನಿಕ್ಷೇಪಗಳನ್ನು ಕಂಡುಹಿಡಿಯಲಾಗಿದೆ ಅಂತ ನಾವು ನ್ಯೂಸ್ ಮೂಲಕ ಅರ್ಥ ಮಾಡ್ಕೊಂಡ್ವಿ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚಾಗಿ ಹೇರಳವಾಗಿ ನಿಕ್ಷೇಪಗಳನ್ನು ಹೊಂದಿರುವಂತಹ ದೇಶ ಯಾವುದು, ಈ ಒಂದು ರೇರ್ ಅರ್ತ್ ಎಲಿಮೆಂಟ್ಸ್ಗಳನ್ನು ಅತಿ ಹೆಚ್ಚಾಗಿ ಹೊಂದಿದಂತಹ ರಾಷ್ಟ್ರ ಯಾವುದು ಅಂತಂದರೆ ಚೀನಾ ಆಗಿದೆ. ಜಗತ್ತಿನಲ್ಲಿ ಉತ್ಪಾದನೆಯಾಗುವಂತಹ ಈ ಸುಮಾರು 70% ಈ ರೇರ್ ಅರ್ತ್ ಎಲಿಮೆಂಟ್ಸ್ಗಳು ಅವುಗಳ ನಿಕ್ಷೇಪವನ್ನು ಚೀನಾ ಹೊಂದಿದೆ. ಉಳಿದಂತೆ ಈ ಒಂದು ಲಿಸ್ಟ್ನಲ್ಲಿ ನೋಡ್ಬೋದು 2022 ಒಂದು ಉತ್ಪಾದನೆಯ ಒಂದು ಲಿಸ್ಟನ್ನು ಇದರಲ್ಲಿ ತೋರಿಸಲಾಗಿದ್ದು ಭಾರತ ಈ ಒಂದು ಲಿಸ್ಟ್ನಲ್ಲಿ 7ನೇ ಸ್ಥಾನದಲ್ಲಿದೆ. ಜಗತ್ತಿನಾದ್ಯಂತ ಉತ್ಪಾದನೆಯಾಗುವಂತಹ ಈ ಅಪರೂಪದ ಭೂಮಿಯ ಅಂಶಗಳಲ್ಲಿ 0.97% ಭಾರತದ ಒಂದು ಕಾಂಟ್ರಿಬ್ಯೂಷನ್ ಆಗಿದೆ. ಸೊ ಈ ಆಂಧ್ರ ಪ್ರದೇಶದ ಉತ್ಪಾದನೆ ಅಥವಾ ಈ ಒಂದು ಆಂಧ್ರ ಪ್ರದೇಶದಲ್ಲಿ ಉತ್ಪಾದನೆಯನ್ನು ಮಾಡುವುದರ ಮೂಲಕ ಈ ರೇರ್ ಅರ್ತ್ ಎಲಿಮೆಂಟ್ಸ್ಗಳನ್ನು ಭಾರತದಲ್ಲೂ ಕೂಡ ಹೆಚ್ಚಾಗಿ ನಾವು ಕಂಡುಕೊಳ್ಳಬಹುದಾಗಿದೆ. ಸೊ ಈ ರೀತಿಯಾಗಿ ಭಾರತದ ಆರ್ಥಿಕ ಪ್ರಗತಿಗೆ ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ನಿಕ್ಷೇಪಗಳು ಕಾಂಟ್ರಿಬ್ಯೂಟ್ ಮಾಡಲಿವೆ ಅಂತ ವಿಜ್ಞಾನಿಗಳಿಂದ ಭಾವಿಸಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಈ ಪಾಲಿಟಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನದ ಕುರಿತಾದಂತಹ ಮಾಹಿತಿ ಮತ್ತು ಇತ್ತೀಚೆಗೆ ಆಮ್ ಆದ್ಮಿ ಪಕ್ಷಕ್ಕೆ ನ್ಯಾಷನಲ್ ಪಾರ್ಟಿ ಅಂತ ನಮ್ಮ ಚುನಾವಣಾ ಆಯೋಗದಿಂದ ಗುರುತಿಸಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಅಂತಾರಾಷ್ಟ್ರೀಯ ಮಟ್ಟದ ಇಂಟರ್ನ್ಯಾಷನಲ್ ಪ್ರೈಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಅಂಕಿಅಂಶಗಳ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಭಾರತೀಯ ಮೂಲದ ಗಣಿತಜ್ಞ ಮತ್ತು ಸಂಖ್ಯಾಶಾಸ್ತ್ರಜ್ಞರಾದಂತಹ CR ರಾವ್ ಅವರಿಗೆ ನೀಡಲಾಗಿದೆ ಅಂತ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಈ ಒಂದು ಪ್ರೈಸ್ ಮತ್ತು CR ರಾವ್ ಅವರ ಕುರಿತಾದಂತಹ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಆಂಧ್ರ ಪ್ರದೇಶದಲ್ಲಿರುವಂತಹ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಹುಲಿ ಸಂರಕ್ಷಿತ ಪ್ರದೇಶದ ಕುರಿತಾದಂತಹ ಮಾಹಿತಿಗಳು ಮತ್ತು ಇತ್ತೀಚೆಗೆ ಈ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಇವ್ಯಾಲ್ಯೂಯೇಷನ್ನಲ್ಲಿ ವೆರಿ ಗುಡ್ ಅನ್ನುವ ಒಂದು ರೇಟಿಂಗನ್ನು ಈ ಒಂದು ಟೈಗರ್ ರಿಸರ್ವ್ಗೆ ನೀಡಲಾಗಿದೆ ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ರೇರ್ ಅರ್ತ್ ಎಲಿಮೆಂಟ್ಸ್
ಭೂಮಿಯಲ್ಲಿ ಸಿಗುವಂತಹ ಅಪರೂಪದ ಭೂಮಿಯ ಅಂಶಗಳ ಒಂದು ನಿಕ್ಷೇಪ ಭಾರತದ ಆಂಧ್ರ ಪ್ರದೇಶದಲ್ಲಿ ಕಂಡುಹಿಡಿಯಲಾಗಿದೆ ಅಂತ ವಿಜ್ಞಾನಿಗಳಿಂದ ಕಂಡುಹಿಡಿಯಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅಷ್ಟೇ ಅಲ್ಲದೆ ಈ ರೇರ್ ಅರ್ತ್ ಎಲಿಮೆಂಟ್ಸ್ಗಳು ಅಂದರೆ ಏನು ಅಂತ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.